ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮನೋಜ್ ಕುಮಾರ್ ಬಿ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಆ್ಯಂಡ್ ನ್ಯೂನಾಟೊಲಜಿಸ್ಟ್, ವಂಶೋದಯ ಹಾಸ್ಪಿಟಲ್. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಹೊಸ ಬ್ರ್ಯಾಂಚ್ ಓಪನ್ ಆಗಿದೆ ಮುಳಬಾಗಿಲಲ್ಲಿ. 1st ಡಿಸೆಂಬರಿಂದ ಫಂಕ್ಷನಿಂಗ್ ಇದೆ. ಈಗಾಗಲೇ 2nd ಡಿಸೆಂಬರ್ ಟು 9 ಡಿಸೆಂಬರ್ ಫ್ರೀ ಕ್ಯಾಂಪ್ ಇಟ್ಟಿದ್ವಿ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಿಗೆ. ಅದೇ ಥರ ನ್ಯೂರೋಲಜಿ, ನೆಫ್ರಾಲಜಿ, ಯೂರೋಲಜಿ, ಎಂಡೋಕ್ರೈನಾಲಜಿ ಫ್ರೀ ಕ್ಯಾಂಪ್ಸ್ ಇರುತ್ತೆ. ನಾಳೆ ಮತ್ತು ನಾಡಿದ್ದು ನಮ್ಮ ಸರ್ಕಾರಿ ಶಾಲೆ ಕುರುಬರಪೇಟೆ ಮುಳಬಾಗಿಲಲ್ಲಿ ಮೆಗಾ ಕ್ಯಾಂಪ್ ಇದೆ. ಸೊ ಎಲ್ರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಎಲ್ಲರೂ ಬಂದು ಈ ಸರ್ವಿಸನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಅದೇ ಥರ ವಂಶೋದಯದಲ್ಲಿ ಎಷ್ಟು ಜನ ಎಲ್ಲ ಸ್ಪೆಷಾಲಿಟೀಸ್ನೂ ಇದೆ. ಈಗ ಮೆಡಿಸಿನ್ನು, ಜನರಲ್ ಮೆಡಿಸಿನ್ನು, ಪೀಡಿಯಾಟ್ರಿಕ್ಸು, ನೆಫ್ರಾಲಜಿ, ನ್ಯೂರಾಲಜಿ, ಅಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ, ಜನರಲ್ ಸರ್ಜರಿ, ಆರ್ಥೋಪೆಡಿಕ್ಸು, ಯಾವ ಬ್ರ್ಯಾಂಚ್ ಎಲ್ಲನೂ ಕಾರ್ಡಿಯೋಲಜಿ. ಸೊ ಆಲ್ ಸ್ಪೆಷಾಲಿಟಿ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಬ್ರ್ಯಾಂಚ್ ಎಲ್ಲನೂ ಅವೈಲೇಬಲ್ ಇದೆ ಈಗ ಸದ್ಯಕ್ಕೆ. ಈಗ ಸದ್ಯದ ಮಟ್ಟಿಗೆ ಇಲ್ಲಿ ICU ಇಲ್ಲ. ನೆಕ್ಸ್ಟ್ 6 months to 1 year ಅಲ್ಲಿ ICU ನಾವು ಪ್ಲ್ಯಾನ್ ಮಾಡ್ತೀವಿ. ಫಸ್ಟ್ ಪ್ರೈಮರಿ ಕೇರ್ ಟ್ರೀಟ್ಮೆಂಟು, OPDಸು ಏನಿದೆ ಇಲ್ಲಿ ಟ್ರೀಟ್ ಮಾಡಿ ICU ರಿಕ್ವೈರ್ಮೆಂಟ್ ಇರೋರಿಗೆ ಮೇನ್ ಬ್ರ್ಯಾಂಚ್ ಕೋಲಾರ್ಗೆ ಶಿಫ್ಟ್ ಮಾಡಿಸ್ತೀವಿ. ಆ ಥರ. ಅದೇ ಥರ ನಿಮಗೆಲ್ಲ ಗೊತ್ತಿರೋ ಥರ ಕೋಲಾರಲ್ಲಿ 150 ಬೆಡ್ ಹಾಸ್ಪಿಟಲ್ ವಂಶೋದಯ ಸ್ಟಾರ್ಟ್ ಆಗಿ 3 years ಆಗ್ತಾ ಇದೆ. ಈಗ ಹೊಸ ಬ್ರಾಂಚ್ ನಾವು ಮುಳಬಾಗಿಲಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದೇ ಥರ ಎಲ್ಲ ಫೆಸಿಲಿಟೀಸು ಮುಳಬಾಗಿಲಲ್ಲೂ ಕೂಡ ಇನ್ಮೇಲಿಂದ ಸೌಲಭ್ಯಗಳು ನಿಮ್ಗೆ ಲಭ್ಯ ಇರ್ತದೆ. ಅದೇ ಥರ ಎಮರ್ಜೆನ್ಸಿ 24/7 ಹಾಸ್ಪಿಟಲ್ ಓಪನ್ ಇರ್ತದೆ. ಎನಿ ಎಮರ್ಜೆನ್ಸಿ ಕೇರ್ ಆಕ್ಸಿಡೆಂಟ್ ಆಗಿರ್ಬೋದು, ಸ್ನೇಕ್ ಬೈಟ್ ಆಗಿರ್ಬೋದು, ಏನೇ ಕಾಯಿಲೆ ಇದ್ರೂ ಕೂಡ ಎಮರ್ಜೆನ್ಸಿಗೆ 24/7 ಅವೈಲಬಲ್ ಇರ್ತದೆ. ಮತ್ತು ನಾಳಿನ ದಿವಸ ನಾಳೆಯಿಂದ ಕಂಟಿನ್ಯೂಷನ್ ಕ್ಯಾಂಪ್ಸ್ ಇರ್ತದೆ. ನಾಳೆ ನ್ಯೂರೋ ಸರ್ಜನ್ ಕ್ಯಾಂಪ್ ಇರ್ತದೆ. ಇದನ್ನು ಮುಳಬಾಗಿಲು ಸುತ್ತಮುತ್ತಲಿರೋ ಜನ ಎಲ್ಲ ಜನನು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ಥರ ಇವತ್ತಿಂದ 2ನೇ ತಾರೀಕಿಂದ 9ನೇ ತಾರೀಕುವರೆಗೂ ಪೀಡಿಯಾಟ್ರಿಕ್ ಕ್ಯಾಂಪ್ಸ್ ಇರ್ತದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಪೀಡಿಯಾಟ್ರಿಕ್ ಸರ್ಜರಿ ರಿಲೇಟೆಡ್ ಆಗಿರ್ಬೋದು, ಎನಿ ಕೈಂಡ್ ಆಫ್ ಪೀಡಿಯಾಟ್ರಿಕ್ ಕೇಸಸ್ ಇರ್ಬೋದು, ಅದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಫ್ರೀಯಾಗಿ OPDs ಇರ್ತದೆ. ಅದೇ ಥರ ನೆಕ್ಸ್ಟ್ ಮುಂದಿನ ಮಂಗಳವಾರ ಕೂಡ ನೆಫ್ರಾಲಜಿಸ್ಟ್ ಮತ್ತು ಯೂರಾಲಜಿಸ್ಟ್ದು ಫ್ರೀ ಕಿಡ್ನಿ ಕ್ಯಾಂಪ್ ಕೂಡ ಇದೆ. ಬರೋ ಮಂಗಳವಾರ, ನಾಳೆ ಮಂಗಳವಾರ ಅಲ್ಲ, ಬರೋ ಮಂಗಳವಾರದಿಂದನೂ ಕ್ಯಾಂಪ್ಸ್ ಇರ್ತದೆ. ಇದನ್ನು ಕೂಡ ಸುತ್ತಮುತ್ತಲ ಹಳ್ಳಿನವರು ಜನಗಳು, ಮುಳಬಾಗಿಲು ಜನ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಉಚಿತ ಕ್ಯಾಂಪ್ ಸರ್, ಒಂದು ಟ್ಯಾಬ್ಲೆಟ್ಸು ಮೆಡಿಸಿನ್ ಎಲ್ಲ ನಮಗೆ ಕೊಡ್ತೀನಿ ಸರ್. ಈಗ ಮೆಡಿಸಿನ್ಸ್ ಎಲ್ಲನೂ ಅದನ್ನು OPD ಬೇಸಿಸಲ್ಲಿ ಕೊಡ್ತೀವಿ. ಸೊ ಅದನ್ನು ನೀವು ಪರ್ಚೇಸ್ ಮಾಡಿ ತೊಗೋಬೇಕಾಗುತ್ತೆ. ಅದು ಬೇರೆ ಏನಾದರೂ ಹೆಚ್ಚಿನ ಸೌಲಭ್ಯ ಬೇಕು ಅಂತಂದರೆ, ಸರ್ಜರಿ ಅಥವಾ ಏನಾದರೂ ರಿಲೇಟೆಡ್ ಏನಾದಿತ್ತು ಅಂತಂದರೆ ಅದಕ್ಕೆ ಡಿಸ್ಕೌಂಟ್ಸ್ ಮಾಡಿ 20 to 50% ಡಿಸ್ಕೌಂಟ್ ರೇಟಲ್ಲಿ ನಾವು ಸರ್ಜರೀಸ್ಗೆ ಮಾಡಿಸ್ಕೊಡ್ತೀವಿ. ಮತ್ತು ಇದನ್ನು CT ಸ್ಕ್ಯಾನೆಲ್ಲನ್ನು ಹೊರಗಡೆ ಮಾಡಿಸ್ಕೋಬೇಕು. ಈ ಕ್ಯಾಂಪಲ್ಲಿ ಬಂದರೆ ಹೊರಗಡೆ ಮಾಡಿಸ್ಕೋಬೇಕು ಅಂದರೆ 4,000 ಇಂದ 5,000ವರೆಗೂ ಆಗುತ್ತೆ. ಕ್ಯಾಂಪಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಬರೀ 1,200 ರೂಪಾಯಿಂದ 1,500 ರೂಪಾಯಿವರೆಗೂ ಅದು ಆಗುತ್ತೆ. ಸರ್ ಇವಾಗ ಕಿಡ್ನಿ ಪ್ರಾಬ್ಲಮ್ ಇರ್ತದೆ, ಕೆಲವೊಂದು ಬರ್ತಾರೆ, ಅವ್ರಿಗೆ ಯಾವ ಥರ ಸ್ಟೇಟ್ಮೆಂಟ್ ಇರ್ತದೆ? ಇಲ್ಲಿ ಫ್ರೀಯಾಗಿ ಏನಾದರೂ ಚೆಕಪ್ ಮಾಡಿ, ಇಲ್ಲ ಹೌದು, ಅವ್ರಿಗೆ ಏನಾದರೂ ಡಿಸ್ಕೌಂಟ್ ಅಲ್ಲಿ ಇರ್ತದೆ? ಹೌದು, ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ ಯೂರಾಲಜಿಸ್ಟ್ ಇರ್ತಾರೆ, ಮತ್ತೆ ನೆಫ್ರಾಲಜಿಸ್ಟ್ ಇರ್ತಾರೆ, ಕಿಡ್ನಿ ತಜ್ಞರು ಇರ್ತಾರೆ. ಅದನ್ನ ನೋಡಿ ಅವರನ್ನ ಡಯಾಗ್ನೋಸ್ ಮಾಡಿ, ಪ್ರಾಪರ್ ಡಯಾಗ್ನೋಸ್ ಮಾಡಿ ಏನು ಮಾಡಬೇಕು ಅಂತ ನೋಡ್ತಾರೆ. ಇವಾಗ ಕಿಡ್ನಿ ಕಲ್ಲು ಸಮಸ್ಯೆ ಇರ್ತದೆ, ಕಿಡ್ನಿ ಸ್ಟೋನ್ ಇರ್ತದೆ, ಅದನ್ನ ರಿಮೂವ್ ಮಾಡುವಂಥದ್ದೆಲ್ಲ ಸೌಲಭ್ಯಗಳೆಲ್ಲ ಇದ್ದಾವೆ. ಸೊ ಅದನ್ನ ಕೋಲಾರಿಗೆ ಕರ್ಕೊಂಡು ಹೋಗಿ ಮಾಡೋಂಥದ್ದಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಮಾಡ್ತೀವಿ. ಇಲ್ಲಿಂದೇ ಮಾಡೋದಾದ್ರೆ ಮೆಡಿಕೇಶನ್ ಇಲ್ಲಿ ಮಾಡ್ತೀವಿ. ಅದಕ್ಕೆ ಸ್ಕ್ಯಾನ್ಸ್ ಎಲ್ಲನೂ ಡಿಸ್ಕೌಂಟ್ ರೇಟಲ್ಲಿ ಮಾಡಿಸಿ ಕೊಡ್ತೀವಿ. ಮತ್ತೆ ಸರ್ಜರಿ ಮಾಡಬೇಕಂದ್ರೆ ಸರ್ಜರಿ ಕೂಡ ಡಿಸ್ಕೌಂಟ್ ರೇಟಲ್ಲಿ ಮಾಡಿಸ್ಕೊಡ್ತೀವಿ. ಟ್ರಾನ್ಸ್ಪ್ಲಾಂಟೇಷನ್ ಅದನ್ನ ಟ್ರಾನ್ಸ್ಪ್ಲಾಂಟೇಷನ್ ಇಲ್ಲೂ ಇಲ್ಲ. ಮೇನ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲನೂ ಹೈಯರ್ ಸೆಂಟರ್ ಮುಳಬಾಗಿಲು ಅಂತ. ಇಲ್ಲಿ ಬೇಸಿಕ್ ಏನಂದರೆ ನೆಫ್ರಾಲಜಿ ರಿಲೇಟೆಡ್, ಕಿಡ್ನಿ ಫೇಲಿಯರು, ಡಯಾಲಿಸಿಸ್ ಬೇಕಾದವರು, ಅಥವಾ ಕಲ್ಲು ಕಿಡ್ನಿ ರಿಲೇಟೆಡ್ ಸ್ಟೋನ್ಸ್ ಏನು ಇರ್ತೀವಿ ಅದನ್ನು ಟ್ರೀಟ್ಮೆಂಟ್ ಮಾಡಿ, ಯೂರಿನ್ ಇನ್ಫೆಕ್ಷನ್, ಸೊ ಈ ಥರ ಡಯಾಲಿಸಿಸ್ ಬೇಕಾದವರು, ಈ ಥರ ಎಲ್ಲ ಸೌಲಭ್ಯ ಇದೆ. ಟ್ರಾನ್ಸ್ಪ್ಲಾಂಟೇಷನ್ನು ಈ ನಿಮ್ಮ ಕಡೆ ಇಲ್ಲ.